ನ್ಯೂಯಾರ್ಕ್ ಜನಸಂದಣಿಯ ಮಧ್ಯದಲ್ಲಿ ಎದ್ದಿದೆ ಹಿಂದೂ ಅಲೆ. ಟೈಮ್ ಸ್ಕ್ವೇರ್ನಲ್ಲಿ ಪ್ರತಿ ವಾರ ಕೇಳುತ್ತಿದೆ ಕೃಷ್ಣ ಭಜನೆ. ಶಾಂತಿಗಾಗಿ ಸನಾತನವೇ ಶ್ರೇಷ್ಠ ಅಂತಿದ್ದಾರೆ ಅಮೆರಿಕನ್ನರು. ಪ್ರಪಂಚದ ಅತ್ಯಂತ ಜನನಿಬಿಡ ಪ್ರದೇಶ ಅಮೆರಿಕದ ನ್ಯೂಯಾರ್ಕ್ ನಗರದ ಟೈಮ್ ಸ್ಕ್ವೇರ್ ವೃತ್ತ. ಕೋಟಿಗಟ್ಟಲೆ ಡಾಲರ್ ಮೌಲ್ಯದ ಜಾಹೀರಾತುಗಳು, ಬಣ್ಣ ಬಣ್ಣದ ದೀಪಗಳು ಮತ್ತು ಸಾವಿರಾರು ಜನರು ತಮ್ಮದೇ ಲೋಕದಲ್ಲಿ ತಲ್ಲೀನರಾಗಿ ಓಡಾಡ್ತಿರ್ತಾರೆ. ಆದ್ರೆ ಈ ಆಧುನಿಕತೆಯ ಓಟದ ಮಧ್ಯೆ ಒಂದು ಮನಮೋಹಕ ದೃಶ್ಯ ಪ್ರತಿ ವಾರ ಅಲ್ಲಿ ಕಂಡುಬರುತ್ತೆ. ಅದು ಎಲ್ಲರನ್ನೂ ಒಂದು ಕ್ಷಣ ಸ್ತಬ್ಧರಾಗುವಂತೆ ಮಾಡುತ್ತೆ. ಹೌದು, ಆ ಗದ್ದಲದ ನಡುವೆ ಕೇಳಿ ಬರುತ್ತಿದೆ ಹರೇ ಕೃಷ್ಣ ಎಂಬ ಭಕ್ತಿಪೂರ್ವಕ ಮಂತ್ರಘೋಷ. ಅಲ್ಲಿ ನೆರೆದಿರುವ ಜನರಲ್ಲಿ ಕೇವಲ ಭಾರತೀಯರು ಮಾತ್ರವಲ್ಲ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬೆಳೆದವರೂ ಇದ್ದಾರೆ. ಈ ಸಾವಿರಾರು ವರ್ಷಗಳ ಹಳೆಯ ಭಾರತೀಯ ಸಂಸ್ಕೃತಿಯತ್ತ ಇವರು ಆಕರ್ಷಿತರಾಗ್ತಿದ್ದಾರೆ. ಸನಾತನ ಶಕ್ತಿ ಇವರನ್ನ ತನ್ನತ್ತ ಸೆಳೆದುಕೊಂಡಿದೆ. ಇಲ್ಲಿ ಭಜನೆಯಲ್ಲಿ ಹಾರ್ಮೋನಿಯಂ ಮತ್ತು ತಬಲಾ ಬಾರಿಸುತ್ತಿರುವವರು ಅನಂತ ಕುಫಿ, ಕೇಶವ ಮತ್ತು ಗೋವಿಂದ. ಈ ಹೆಸರುಗಳನ್ನು ಕೇಳಿ ಇವರು ಭಾರತೀಯರು ಎಂದು ಭಾಸವಾದರೂ ಇವರು ಪಾಶ್ಚಾತ್ಯರು. ಆದರೆ ಈಗ ಇವರು ಸನಾತನ ಧರ್ಮದ ಬಣ್ಣದಲ್ಲಿ ಸಂಪೂರ್ಣವಾಗಿ ಮಿಂದೆದ್ದಿದ್ದಾರೆ. 1960ರ ದಶಕದಲ್ಲಿ ಸ್ವಾಮಿ ಪ್ರಭುಪಾದರು ಈ ಬೀಜವನ್ನು ಬಿತ್ತಿದಾಗ ಅಮೆರಿಕದಂತಹ ದೇಶದಲ್ಲಿ ಸನಾತನ ಧರ್ಮ ಇಷ್ಟು ವಿಶಾಲವಾಗಿ ಹರಡುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಆದರೆ ಇಂದು ಅದು ಬೃಹತ್ ವೃಕ್ಷವಾಗಿ ಬೆಳೆದಿದೆ. ಒತ್ತಡಕ್ಕೆ ಸನಾತನವೇ ಮದ್ದು. ಟೈಮ್ ಸ್ಕ್ವೇರ್ನಂತಹ ಸ್ಥಳದಲ್ಲಿ ಪೊಲೀಸ್ ಅನುಮತಿ ಪಡೆದು ಕೀರ್ತನೆ ಮಾಡುವುದು ಸುಲಭವಲ್ಲ. ಆದರೂ ಇವರು ಪ್ರತಿ ವಾರ ಇಲ್ಲಿಗೆ ಬಂದು ಹರಿನಾಮ ಜಪಿಸ್ತಾರೆ. ಯಾಕಂದ್ರೆ ಇದು ಕೇವಲ ಹಾಡಲ್ಲ, ಮನುಷ್ಯನ ಮನಸ್ಸಿನ ಆಳದಲ್ಲಿರುವ ಶಾಂತಿ ಜಾಗೃತಗೊಳಿಸುವ ಶಕ್ತಿ ಎಂದು ಅವರು ನಂಬುತ್ತಾರೆ. ವಸುದೈವ ಕುಟುಂಬಕಂ ಎಂಬ ಸನಾತನ ತತ್ವ ಇಲ್ಲಿ ಸಾಕಾರಗೊಳ್ಳುತ್ತಿದೆ. ಜಗತ್ತಿನ ಕೌಟುಂಬಿಕ ಕಲಹ, ಒತ್ತಡ ಮತ್ತು ದುಃಖಗಳ ನಡುವೆ ಸನಾತನ ಧರ್ಮದ ಈ ಭಕ್ತಿ ಎಲ್ಲರನ್ನೂ ಒಂದೇ ಕುಟುಂಬದಂತೆ ಬೆಸೆಯುತ್ತಿದೆ. ಇಂದಿನ ಯುವಕರು ಒತ್ತಡ ಮತ್ತು ಆತಂಕದ ಸುಳಿಯಲ್ಲಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಕೋಟ್ಯಾಂತರ ಜನರು ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಆಧುನಿಕ ಜೀವನದಲ್ಲಿ ಭೌತಿಕ ಸುಖ ಸಿಕ್ಕರೂ ಕೂಡ ಮಾನಸಿಕ ಶಾಂತಿ ಮರೀಚಿಕೆಯಾಗಿದೆ. ಇದೇ ಕಾರಣಕ್ಕೆ ಪಾಶ್ಚಾತ್ಯರು ಯೋಗ, ಧ್ಯಾನ ಮತ್ತು ಸನಾತನ ಧರ್ಮದತ್ತ ಮುಖ ಮಾಡುತ್ತಿದ್ದಾರೆ. ಟೈಮ್ ಸ್ಕ್ವೇರ್ನಲ್ಲಿ ಪ್ರತಿಧ್ವನಿಸುತ್ತಿರುವ ಈ ಹರೇ ಕೃಷ್ಣ ಭಜನೆ ಜಗತ್ತಿಗೆ ಒಂದು ಸಂದೇಶವನ್ನ ರವಾನಿಸುತ್ತಿದೆ. ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಕೂಡ ಮನುಷ್ಯರ ಮನಸ್ಸು ಶಾಂತಿ ಮತ್ತು ಪ್ರೀತಿಯನ್ನ ಹುಡುಕುತ್ತಲೇ ಇರುತ್ತೆ. ಸನಾತನ ಧರ್ಮದ ಅಸಲಿ ಶಕ್ತಿ ಇರುವುದು ಅನ್ಯರ ಮೇಲೆ ಹೇರುವುದರಲ್ಲಿ ಅಲ್ಲ, ಬದಲಾಗಿ ತನ್ನ ಕರುಣೆ ಮತ್ತು ಸೇವೆಯ ಮೂಲಕ ಪ್ರಪಂಚದ ಜನರ ಹೃದಯವನ್ನ ಗೆಲ್ಲುವುದರಲ್ಲಿ. ಸಾವಿರಾರು ವರ್ಷಗಳ ಹಳೆಯ ಭಾರತೀಯ ಪರಂಪರೆ ಇಂದು ಜಗತ್ತಿನ ಅತ್ಯಂತ ಆಧುನಿಕ ನಗರಗಳಲ್ಲಿ ಜೀವಂತವಾಗಿದೆ. ಇದೇ ಸನಾತನದ ನಿಜವಾದ ಗೆಲುವು.